ಸರ್ಪ್ರೈಸ್ ಇದೆ. ಒಂದ್ ಗಾಡಿ 4 ಜನ ಹೋಗ್ತಾ ಇದೀವಿ ನಾವು. ಕಾರ್ಯ ಸ್ಟಾರ್ಟ್ ಆಗ್ತಾ ಇಲ್ಲ. ನಾ ಕಟಿಂಗು ಕರೆಕ್ಟಾಗಿ ಕೂತಿಲ್ಲ, ಅದು ಹೆಂಗೆಂಗೋ ಮಾಡಿಸ್ಬಿಟ್ಟೆ, ಅದೇನೇನೋ ಆಯಿತು. ಸೊ ಅದನ್ನು ಹಂಗೆ ಬಿಟ್ಟೆ. ಈಗ ಒಂದು ಕಡೆ ನಿಲ್ತಾ ಇದೆ, ಒಂದು ಕಡೆ ಕೂಡ್ತಾ ಇದೆ, ಏನೇನೋ ಆಗ್ತಾಯಿದೆ. ಸೊ ಕರೆಕ್ಟಾಗಿ ಬಂದಿಲ್ಲ ಕಟ್ಟಿಂಗು. ಈಗ ನಾನು ಮತ್ತು ಮಾನ್ಸಿ ಆಮೇಲೆ ಶ್ರೀದೇವಿ ಮತ್ತು ಇನ್ಯಾರು ಬರ್ತಾರೆ ಐಡಿಯಾ ಇಲ್ಲ ನನಗೆ. ಪಿಯೂಷ್ ಮನೆಯಲ್ಲಿ ಪೂಜೆ ಇದೆ ಇವತ್ತು, ಅವ್ನು ಕರೆದಿದ್ದ. ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಆಮೇಲೆ ಒಂದು ಏನೋ ತೋರಿಸೋದಿದೆ. ನಾನು ಅದೇನೋ ಒಂದು ಸರ್ಪ್ರೈಸ್ ಇದೆ. ಅದು ಅವ್ರ ಮನೇಲಿ ನಾನು ಅಷ್ಟು ವ್ಲಾಗ್ ಮಾಡಲ್ಲ, ಯಾಕಂದರೆ ಅವ್ರಿಗೆಲ್ಲ ಕಂಫರ್ಟಬಲ್ ಇರೋಲ್ಲ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಯಾವಾಗ ಆ ಸ್ಪಾಟ್ ಸರ್ಪ್ರೈಸ್ ಅಂದಲ್ಲ, ಆ ಸ್ಪಾಟ್ಗೆ ಹೋದಾಗ ನಾನು ತೋರಿಸ್ತೀನಿ ಅದೇನು ಅಂತ. ಬನ್ನಿ ಹೋಗೋಣ. ನಮ್ಮ ಶ್ರೀದೇವಿ ಅವರಿದ್ದಾರೆ. ಹಾಯ್ ಶ್ರೀದೇವಿ. ಹೌ ಆರ್ ಯು? ಐ ಆಮ್ ಗುಡ್. ಹೋಗು ಹೊಸ ಎಂಟ್ರಿ ಲೇ, ಹೋಗಿ ಹೊಸ ಎಂಟ್ರಿ ತಗೊಳ್ಳಿ. ಹಾಯ್ ಹಲೋ. ಇಷ್ಟ ತನಕ ತಲೆ ಬಾಚ್ಕೋತಿದ್ಲು ಗೈಸ್, ಅದಕ್ಕೆ ಕ್ಯಾಮ್ರಾ ಬೇಡ ಅಂತ ಹೇಳ್ತಿದ್ಲು. ಈಗ ಎಲ್ಲಿಗೆ ಹೋಗ್ಬೇಕು ಶ್ರೀದೇವಿ? ಉತ್ನಳ್ಳಿ ದೇವಸ್ಥಾನಕ್ಕೆ. ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಹೊರಡ್ಬೇಕು. ಪಿಯೂಷ್ನ ಬಿಟ್ಬಿಟ್ಟು ಅವ್ರ ಅಮ್ಮ ಹೋಗ್ಬಿಟ್ಟಿದ್ದಾರೆ ಕಾರ್ ಎತ್ಕೊಂಡು. ಅದಕ್ಕೆ ಈಗ ಒಂದು ಗಾಡಿ 4 ಜನ ಹೋಗ್ತಾ ಇದೀವಿ ನಾವು. ನೋಡಿ ಗೈಸ್, ನೋಡಿ ಅವರೆಲ್ಲ ಗುರಾಯಿಸ್ಕೊಂಡು ನೋಡ್ಕೊಳ್ತವ್ರೆ ನಮ್ಮನ್ನ. ಅದು ನಾನು ಫೋನ್ ಹಿಂಗೆ ಬೇರೆ ಇಟ್ಕೊಂಡಿದ್ದೀನಿ, ಯಾರೋ ಇವರು ಚಪ್ಪಲಿಗಳು ಅಂದ್ಕೊಬಿಟ್ಟವ್ರೆ. ಈಗ ಏನಂದರೆ ಇವಾಗ ಪಿಯೂಷ್ ಮನೆಗೆ ಬಂದ್ವಿ ನಾವು. ಪಿಯೂಷ್ ಮನೇಲಿ ಪ್ರಸಾದ ಗಿಸದೆಲ್ಲ ಕೊಟ್ಟರು ತಿಂದ್ವಿ. ಇವಾಗ ಎಲ್ಲರೂ ಹೊರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಹೊರ್ಗೋಗಿ ಮಳೆ ಬರ್ತಾಯಿದೆ, ಇಲ್ಲಿ ಸಖತ್ತು ಮಳೆ ಬರ್ತಿದೆ. ಅಲ್ಲಿ ಹಿತೇಶಣ್ಣ ಕರೆದಿದ್ರು, ನಾನು ಅಲ್ಲಿ ಹೋಗ್ಬೇಕಿತ್ತು, ಅಲ್ಲೂ ಹೋಗೋಕ್ಕಾಗಲಿಲ್ಲ. ಬೆಟ್ಟ ನೋಡಿ ಗೈಸ್, ನಮ್ಮ ಚಾಮುಂಡಿ ಬೆಟ್ಟ ಏನು ಸಗದಾಗಿ ಕಾಣ್ತಿದೆ. ಇಲ್ಲಿ ಸಖತ್ತು ಮಳೆ ಬರ್ತಿದೆ, ಎಲ್ಲೂ ಹೋಗದೆ ಮನೇಲಿ ಕೂತಿದ್ವಿ. ಈಗ ಕಾರಲ್ಲಿ ಎಲ್ಲರೂ ಹೊರಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಬಂದು ಆಮೇಲೆ ಮಳೆ ನಿಂತ್ಮೇಲೆ ಇಲ್ಲಿಂದ ಹೊರಡಬೇಕು. ನನಗೆ ಅಲ್ಲಿ ನಾನು ಸರ್ಪ್ರೈಸ್ ಅನ್ನಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಇದೆ. ಅಣ್ಣಂಗೂ ಹೋಗ್ಬೇಡಿ, ನಾನೇ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗ ಫಸ್ಟ್ ಇಲ್ಲಿ ಏನು ಬೇಗ ಮಳೆ ನಿಂತಿದ್ದಂಗೆ ಹೊರಡಬೇಕು. ಕಾರ್ಯ ಸ್ಟಾರ್ಟ್ ಆಗ್ತಾಯಿಲ್ಲ. ನಮ್ಮ ಪಿಯೂಷ್ ಏನೇನೋ ಟ್ರೈ ಮಾಡ್ತಾ ಇದ್ದಾನೆ, ಆಗ್ತಾಯಿಲ್ಲ. ಆದರೆ ಅಷ್ಟು 1/4 ಗಂಟೆ ಆಯಿತು ನಾವು ಕಾರಲ್ಲಿ ಕೂತ್ಕೊಂಡು, ಇನ್ನೂ ಸ್ಟಾರ್ಟ್ ಆಗ್ತಾಯಿಲ್ಲ. ಅವನು 1 ಕೆಲಸ ಮಾಡ್ತೀನಿ 2 ಕೆಲಸ ಮಾಡ್ತೀನಿ ಅಂತ 3-4 ಕೆಲಸ ಮಾಡ್ದ ಅಂದರೂ ಸ್ಟಾರ್ಟ್ ಆಗ್ತಾಯಿಲ್ಲ ಕಾರು. ನಮಗೆ ಕೂತಿರಿ ಅಂತಾನೆ ಹೋಯ್ತಾನೆ, ಏನೋ ಮಾಡ್ತಾನೆ ಬರ್ತಾನೆ. ಆಯ್ತಾ? ಇಲ್ಲ ಗೈಸ್, ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾವು ಅಲ್ಲಿ ಹೋಯ್ತಾ ನಿಶಿತನ್ ಬೇರೆ ನೋಡು, ನಿಶಿತನ್ ಹೆಸರು ಹೇಳ್ತೀನಿ ಸ್ಟಾರ್ಟ್ ಆಯ್ತು. ಹೋಗ್ಯಾ ಬಾಯ್. ನಾವೀಗ ಅಲ್ಲಿ ನಿಶಿತನ್ ಪಿಕ್ ಮಾಡಬೇಕು. ನಿಶಿತನ್ ಪಿಕ್ ಮಾಡ್ಕೊಂಡು ಎಲ್ಲಿಗೆ ಹೋಗೋದು ಗೊತ್ತಿಲ್ಲ, ನೋಡೋಣ. ಆಫ್ ಮಾಡಿ, ಕಾಪಿರೈಟ್ ಬಂದ್ಬಿಡುತ್ತೆ. ಹಲೋ, ಹೋಗೋಣ ಎಲ್ಲಿಗೆ? ಪಾನಿಪುರಿ ತಿನ್ನಬೇಕು ಅಂದರು. ಸೊ ಈಗ ಪಾನಿಪುರಿ ತಿನ್ಕೊಂಡು ಅವರೆಲ್ಲ ಅವ್ರ ಮನೆಗೆ ಹೋಗ್ತಾರೆ. ಅವರೆಲ್ಲ ಅವ್ರ ಮನೆಗೆ ಹೋಗ್ತಾರೆ. ಇವಾಗ ನನ್ನ ಅಪ್ಪ ಪಿಕ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಅಪ್ಪನ ಜೊತೆ ಎಲ್ಲ ಹೊರ್ಗೋಗ್ಬೇಕಂತೆ. ಅಲ್ಲಿಂದ ಹೋದ್ಮೇಲೆ ಆ ಸರ್ಪ್ರೈಸ್ ಸ್ಪಾಟ್ಗೆ ಹೋಗಬೇಕು. ಇನ್ನೂ ಹೋಗೋಕ್ಕೆ ಆಗಿಲ್ಲ ನನಗೆ. ಮೊನ್ನೆ ಅಣ್ಣ ಬೈತಾ ಇದ್ದಾರೆ ನನಗೆ ತುಂಬ. ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೋತಾ ಇದ್ದೆ. ನೋಡಿದ್ರೆ ನಮ್ಮಪ್ಪ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು. ಇಲ್ಲಿ ಏನು ಹೊಸ ಗಾಡಿ ತೊಗೋತಾ ಇದ್ದಾರೆ ನಮ್ಮಪ್ಪ. ಮನೇಲಿ ಯಾರಿಗೂ ಗೊತ್ತೇ ಇಲ್ಲ, ಈಗ ನನಗೆ ಅಪ್ಪಂಗೆ ಇಬ್ಬರಿಗೆ ಗೊತ್ತಿರೋದು. ಸೊ ಇವತ್ತು ಸರ್ಪ್ರೈಸ್ ತೋರ್ಸೋಕ್ಕಾಗಲ್ಲ, ನಾನೇನು ಹೇಳ್ತಿದ್ದೆ ಅದನ್ನು. ಅದೇನು ನಾಳೆ ತೋರಿಸ್ತೀನಿ, ನಾಳೆ ಬ್ಲಾಗಲ್ಲಿ. ಇವತ್ತು ಗಾಡಿ ತೊಗೊಳ್ಳೋಣ. ಇವತ್ತು ಫುಲ್ ಇದಾದಮೇಲೆ ಫುಲ್ ಗಾಡಿ ಬ್ಲಾಗೇ ಬರುತ್ತೆ. ಸೊ ಬನ್ನಿ, ಇವಾಗ ಅಲ್ಲಿ ಅಪ್ಪ ಏನೇನು ಅದೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಬನ್ನಿ ಹೋಗೋಣ. ಇದೇ ಬೈಕ್ ನಾವು ತೊಗೋತಾ ಇರೋದು. ಅಪ್ಪ ಯಾವಾಗ ಬುಕ್ ಮಾಡಿರೋದು ಅಂತಲೇ ಗೊತ್ತಿಲ್ಲ ನನಗೆ. ಸರ್ಪ್ರೈಸ್ ಕೊಟ್ಬಿಟ್ರು. ಇದು ಅಷ್ಟೇ 96%. ಅದೇ ಅಲ್ಲಿಂದ ಬರೋಕ್ಕೆ
ನಿಮ್ಮ ದೊಡ್ಡಮ್ಮ ಹಂಗೂ ಬಾಯ್ ಸರ್ಪ್ರೈಸ್ ಅಂದ್ಬಿಟ್ಟು ಬಂದೆ ಗಾಡಿ ತಗೋತಾ ಇರ್ಬೇಕು ಕಣೆ ಅಂತ. ಗೊತ್ತಾಗೋಯ್ತು ಅವ್ರಿಗೆ, ಗೊತ್ತಾಗ್ಬಿಟ್ಟೈತೆ. ನಂದ್ರು ಅಷ್ಟೇ ಗೊತ್ತಾಯ್ತು, ಅಣ್ಣ ಫೋನ್ ಮಾಡಿದ್ರಲ್ಲ. ಯಾಕೆ ಹೇಳಿದೆ ನೀನು? ನಾನು ಹೇಳಲಿಲ್ಲ. ಏನಂದ್ರೆ ಎಲ್ಲಿದ್ದೀರಾ ಅಂದರು. ಎಲ್ಲೂ ಇಲ್ಲ, ಇಲ್ಲಿ ಅಪ್ಪನ ಜೊತೆ ಒಂದು ಪೂಜೆ ಇತ್ತು ಅಲ್ಲಿಗೆ ಬಂದಿದ್ದೀನಿ ಅಂತ ಅಂದೆ. ಏ ಅಂತ ಅಂದರು. ಇಲ್ಲ ಕಾರಣ ಪೂಜೆ ಐತೆ ಬಂದಿದ್ದೀನಿ, ನಿಜ ಹೇಳು ಅಂದರು. ನಿಜ ಕಾರಣ ಅಂತ ಅಂದರೆ ನಿಜ ಹೇಳು ಅಂತವ್ರೆ. ಡೌಟ್ ಬಂದ್ಬಿಟ್ಟಾಯ್ತು. ಇಲ್ಲ ಇಲ್ಲೇ ಪೂಜೆಲಿ ಇದ್ದೀವಿ ಅಂತ ಅಂದರು. ಆಮೇಲೆ ಆಯಿತು ಮಾಡ್ತೀನಿ ಇರಿ ಅಂತ ಕಟ್ ಮಾಡಿಬಿಟ್ಟೆ. ಡೌಟ್ ಬಂದ್ಬಿಡಾಯ್ತು ಅವ್ರಿಗೆ. ಓಪನಿಂಗ್ ಎಲ್ಲ ಮಾಡಿದ್ವಿ, ಬಟ್ ಇದು ಪಾರ್ಕಿಂಗು ಮತ್ತು ಇಂಡಿಕೇಟರ್ ಎರಡೂ ವರ್ಕೇ ಆಗ್ತಾಯಿಲ್ಲ. ಆವಾಗಲೇ ನೋಡಿದೆಲ್ಲ ನೋಡಿಲ್ಲ. ನಾನು ಆ ಗಾಡೀಲಿ ನೋಡಿದೆ, ಈ ಗಾಡೀಲಿ ನೋಡಿಲ್ಲ. ಆ ಗಾಡೀಲಿ ಬಂದಿರಲಿಲ್ಲ. ಆ ಗಾಡೀಲಿ ಬಂತು, ಈ ಗಾಡೀಲಿ ಬಂದಿಲ್ಲ, ನೋಡಿಲ್ಲ ನಾನು. ಈಗ ಅದೇನೋ ಈಗೇನೋ ಸರಿ ಮಾಡಿಕೊಡ್ತೀನಿ ಅಂತ ಅಂದಿದ್ದಾರೆ. ಈಗ ಇದು ಸರಿ ಆದಮೇಲೆ ಗಾಡಿ ಎತ್ಕೊಂಡು ಹೊರಡೋದೆ. ಗೈಸ್ ಅವ್ರು ಬಂದು ಮಾಡಿದ್ರು, ಬಂದ್ಬಿಡ್ತು. ಫೈನಲಿ ಡೆಲಿವರಿ ಆಯಿತು. ಈಗ ನಾನು ಅಪ್ಪ ಹೊರಟ್ವಿ. ಈಗ ಪೂಜೆ ಸಾಮಾನೇನೋ ತಗೋಬೇಕಂತೆ. ಬಿಡಿ, ಗೊತ್ತಾಗೈತೆ ಅಪ್ಪ. ಇಲ್ಲ ಗೊತ್ತಾಗ್ಬಿಟ್ಟೈತೆ, ನೋಡಿ ಕೇಳಿ ಮನೆಗೆ ಬಂದ್ವಿ. ನನಗೆ ಸ್ವಲ್ಪ ಕೆಲಸ ಆಯಿತು, ಸೊ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಕೆಲಸ ಎಲ್ಲ ಮುಗಿಸಿ ಆಮೇಲೆ ಏನು ಶಾಪಿಂಗ್ ಇದೆ ಅದಕ್ಕೆ ಹೋಗ್ಬೇಕು. ಬನ್ನಿ. ಕಲರ್ ಈ ಕಲರ್ ತಗೊಬಿಟ್ಟಿದ್ದೀರಾ? ಇರೋದೇ 2 ಕಲರ್. ನಾನು ಅಂದೆ, ನಾನು ಸ್ಕೂಟ್ರನ್ನೇ ಇಲ್ಲ ಜ್ಯೋತಿ ಹಂಗಂತೀನಿ, ಗಾಡಿನೇ ಇರಬೇಕು ಅಂತ. ಕೊಟ್ಬಿಟ್ಟೆ ಎಕ್ಸ್ಚೇಂಜ್ ಅದೆಲ್ಲ ಗಾಡಿ ಕೊಟ್ಬಿಟ್ಟೆ ಶೋರೂಮ್ಗೆ. ಮಂದಿ ಮಲ್ಕ ಹುಟ್ಟಿದೆ ಅಪ್ಪ. ಫುಲ್ ಸ್ಟ್ರೆಸ್ ಆಗೋಯ್ತು ನನಗೆ ಬೆಳಗ್ಗೆಯಿಂದ. ಅಲ್ಲಿ ಉತ್ನಳ್ಳಿಗೆ ಹೋದ್ವಿ. ಉತ್ನಳ್ಳಿಲಿ ಒಂಚೂರು ಗಲಾಟೆ ಆಯಿತು. ಅವನು ಸ್ಪೆಷಲ್ ಎಂಟ್ರಿಗೆ ಬೀಗ ಹಾಕಿದವನು ಎತ್ಕೊಂಡೆ ಹೊಂಟೋಗ್ಬಿಟ್ಟವನೇ ಕೀನ. ಅಲ್ಲಿ ಒಂದು ಸ್ವಲ್ಪ ನಾನು ಶ್ರೀದೇವಿ ಕಿರ್ಚಾಡಿ ಅಲ್ಲೊಂದು ಸ್ವಲ್ಪ ಗಲಾಟೆಯಾಗಿ ಅಲ್ಲೂ ಏನೋ ಮಳೆ ಬಂತು. ಆಮೇಲೆ ನಾನು ರಿತೇಶಣ್ಣ ಕರೆದಿದ್ರು, ಅಲ್ಲೂ ಹೋಗ್ಬೇಕಿತ್ತು, ಅಲ್ಲೂ ಹೋಗೋಕ್ಕಾಗಲಿಲ್ಲ. ಆಮೇಲೆ ನಾನು ಸರ್ಪ್ರೈಸ್ ಅಂತ ಇದೆ ಸ್ಪಾಟ್, ಅಲ್ಲಿಗೆ ಹೋಗ್ಬೇಕಿತ್ತು, ಅಲ್ಲೂ ಹೋಗೋಕ್ಕಾಗಲಿಲ್ಲ. ಅಯ್ಯಪ್ಪ. ಹಾಂ ಬಂದೆ. ಈಗ ಎದ್ದಿದ್ದು, ಎಲ್ಲೂ ಹೋಯ್ತಾ ಇಲ್ಲ, ಇಲ್ಲೇ ಇದ್ದೀನಿ. ಈಗ ಅಪ್ಪ ಹಾರ ಎಲ್ಲ ತರ್ತೀನಿ ಅಂತ ಹೋಗ್ತಿದ್ದಾರೆ. ಅವ್ರು ತಂದಮೇಲೆ ಇಬ್ಬರು ಪೂಜೆ ಮಾಡಿಸ್ಬಿಟ್ಟು ಹೋಗ್ಬೇಕು. ಅಮ್ಮ ಇಲ್ಲ, ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಷ್ಟೇ. ಅಮ್ಮ ಒಂದು ಈವೆಂಟ್ ಇತ್ತು, ಇಂಪಾರ್ಟೆಂಟ್ ಈವೆಂಟ್ ಅಂತ ಅಲ್ಲೋಗಿದ್ದಾರೆ. ಆಮೇಲೆ ಅಣ್ಣನೂ ಇಲ್ಲ, ಅಣ್ಣ ಅದೇ ನಾನು ಸ್ಪಾಟ್ ಹೇಳಿದ್ನಲ್ಲ ಅಲ್ಲೋಗಿದ್ದಾರೆ. ಅಲ್ಲಿಗೆ ಹೋಗಲೇಬೇಕೀಗ, ನನಗೆ ಟೈಮ್ ಆಗಿಬಿಟ್ಟಿದೆ. ಈಗ ಅಪ್ಪ ಹಾರ ತರ್ತಿದ್ದಂಗೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಅದೇ ಗಾಡಿನ ತೊಗೊಂಡು ಅಲ್ಲಿ ಹೋಗಿ ಬರಬೇಕು. ಈ ಗಾಡಿ ಬ್ಲಾಗ್ನೇ ಎಂಡ್ ಮಾಡಿಬಿಡ್ತೀನಿ. ಆ ಸರ್ಪ್ರೈಸ್ದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಈಗ ಪೂಜೆಗೆ ಹೋಗ್ತಾ ಇದ್ದೀವಿ ನಾನು ಅಪ್ಪ. ಅಲ್ಲಿ ಅಣ್ಣ ಕಾಯ್ತಾ ಇದ್ದಾರೆ ನನಗೋಸ್ಕರ. ನನಗೆ ಹೋಗೋಕ್ಕೆ ಆಗಲಿಲ್ಲ. ನೋಡೋಣ, ಪೂಜೆ ಬೇಗ ಮುಗಿದ್ರೆ ಅಲ್ಲಿ ಹೋಗ್ಬೇಕು. ಕೀ ಐತೆ ತಾನೆ ನಿಮ್ಮ ಹತ್ರನೇ? ನೋಡಿ ಎಷ್ಟು ಗಾಡಿ ನಿಂತಿದೆ. ನಾವು ರೆಗ್ಯುಲರಾಗಿ ಯಾವಾಗಲೂ ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು. ಸೊ ಈ ಗಾಡಿನೂ ಇದೇ ದೇವಸ್ಥಾನಕ್ಕೆ ತಂದಿದ್ದೀವಿ. ಈಗ ಇದು ನಮ್ಮ ಗಾಡಿ. ನಾನು ಅಷ್ಟೊಂದಿನ ಸುಮಾರು ವೀಡಿಯೋ ಮಾಡಿದೆ, ಎಲ್ಲದಕ್ಕೂ ಅಡ್ಡ ಬಂದರೆಲ್ಲ ನೋಡಿ. ಸುಮಾರು ಗಾಡಿಗಳು ಹೋಯ್ತು. ಇವಾಗ ನೆಕ್ಸ್ಟ್ ಬ್ಯಾಚಿಗೆ ರೆಡಿ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಗಾಡಿಗಳು ಬರ್ತಾ ಇದೆ. ಈ ಬ್ಯಾಚಲ್ಲಿ ನಮ್ದಾಗುತ್ತೆ. ಆವಾಗ ಇದ್ದಿದ್ದು ಹಳೆ ಬ್ಯಾಚ್, ಅದಕ್ಕೆ ಹೋಯ್ತು ಗಾಡಿಗಳೆಲ್ಲ. ವೀಡಿಗೆ ನೋಡಿಬೇಡ, ಡ್ರೈವರ್ ಕೂತಿರಲ್ಲ ಅಲ್ಲೇ. ಹಣ್ಣು ಕಾಯಲ್ಲಿ ಕೊಡ್ತಾರೆ, ಇಸ್ಕೊಂಡು ನಿಂಬೆಹಣ್ಣು ಮೇಲೆ ಹರಿಸ್ಬಿಡಿ. ಹಾಂ 2 ಹೊಡೆದೈತಿ. ಪೂಜೆ ಮುಗಿಸ್ಕೊ ಬಂದ್ವಿ. ಬರ್ತಿದ್ದಂಗೆ ನಾನು ಬ್ಯುಸಿ ಆದೆ, ಅಪ್ಪನ ಅಮ್ಮ ಎಲ್ಲ ಬ್ಯುಸಿ ಆಗಿಬಿಟ್ರು. ಬಂದೆ ಎಲ್ಲ ಬ್ಯುಸಿ ಆಗಿಬಿಟ್ರು. ಯಾರು ಹೋಗಿ ಅಪ್ಪ ಅಮ್ಮ ಇನ್ನೂ ಟ್ರಯಲೇ ನೋಡಿಲ್ಲ, ಗಾಡಿ ಕರ್ಕೊಂಡು ಹೋಗಿಲ್ಲ, ಏನೂ ಮಾಡಿಲ್ಲ. ಈಗ ಗಾಡಿ ಹೆಂಗಿದೆ ಅಂತ ಕೇಳೋಣ ಬನ್ನಿ ಅಪ್ಪನ.
ಗಾಡಿ ಹೆಂಗಿದೆಯಪ್ಪ? ಚೆನ್ನಾಗೈತೆ. ಏನನ್ನಿಸ್ತು ಗಾಡಿ ತಗೊಂಡು? ಚೆನ್ನಾಗಿ ತಗೊಂಡಿರೋಕ್ಕೆ ಚೆನ್ನಾಗಿರುತ್ತೆ. ಬಿಡಿ ಬಿಡಿ ಬಿಡಿ. ನಮ್ಮ ಮನೇಲಿ ಯಾರು ಹಂಗೆ ಮಾತಾಡಲ್ಲ ಗೈಸ್, ಎಲ್ಲ ಕ್ಯಾಮ್ರಾ ಶೇ ಆಗಿದೆ. ಕ್ಯಾಮ್ರಾ ಶೇ ಎಲ್ಲರಿಗೂ ನಮ್ಮ ಮನೆ. ಅವ್ರನ್ನ ಈಗ ನಾನು ಶರ್ಟಾಗಿ ರೆಡಿ ಮಾಡಿಸಿದ್ದು, ಈಗ ಏನೋ ಮಾತಾಡ್ತವ್ರೆ. ಅಮ್ಮ ಗಾಡಿ ಓಡಿಸಿದ್ರ ನೀವು? ಹೋಗಿದ್ರ ರೌಂಡು? ಹೋಗಿರ್ಲಿಲ್ವಾ? ಬನ್ನಿ ಹೋಗೋದ. ಹಾಂ ಈಗ ಹೋಗಕ್ಕಾಯ್ತದ, ನನಗೆ ಕೆಲಸ ಇದೆ. ಈಗ ಎಲ್ಲ ಕೆಲಸ ಇದೆ ಗೈಸ್. ಆ ಗಾಡಿ ಓಡಿಸೋದು ಮಾಡೋದೆಲ್ಲ ನೆಕ್ಸ್ಟ್ ಯಾವ್ದಾದ್ರು ವ್ಲಾಗಲ್ಲಿ ಹಾಕ್ತೀನಿ. ಈಗ ಆಗಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.